ಮಹಾರಾಷ್ಟ್ರ ಸಿಎಂ ಆಯ್ಕೆ ಹಗ್ಗ ಜಗ್ಗಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ನೇಮಕ ಆಗಿದ್ದಾರೆ. ಫಲಿತಾಂಶ ಬಂದು 11 ದಿನದ ಬಳಿಕ ಮಹಾ ಸಿಎಂ ಫೈನಲ್. ಸಿಎಂ ಯಾರಾಗಬೇಕು ಅನ್ನೋದಕ್ಕೆ ಈಗ ಬ್ರೇಕ್ ಬಿದ್ದಿದೆ, ಅಂದ್ರೆ ಕ್ಲೈಮ್ಯಾಕ್ಸ್ ಆಗಿದೆ. ಆದ್ರೆ ಖಾತೆ ಹಂಚಿಕೆ ಸದ್ಯಕ್ಕೆ ಇನ್ನು ಫೈನಲ್ ಆಗಿಲ್ಲ. ಯಾವ ಖಾತೆಗಳು ಅನ್ನೋದು ಸದ್ಯಕ್ಕಿರೋ ಟೆನ್ಷನ್. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದೆ ಮಹಾಯುತಿ ಮೈತ್ರಿಕೂಟ. ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ರನ್ನ ಭೇಟಿಯಾಗಿ ಹಕ್ಕು ಮಂಡಿಸಿದ್ದಾರೆ. ದೇವೇಂದ್ರ ಫಡ್ನವೀಸ್ ಸಿಎಂ ಆಗ್ತಾರೆ, ಶಿಂದೆ ಅಜಿತ್ ಪವಾರ್ ಡಿಸಿಎಂ ಆಗ್ತಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಫಡ್ನವೀಸ್ ಆಯ್ಕೆಯಾಗಿದ್ದು ಮಹಾರಾಷ್ಟ್ರದ ಬಿಜೆಪಿಯ 132 ಶಾಸಕರ ಒಮ್ಮತದ ನೇಮಕ ಆಗಿದೆ. ವೀಕ್ಷಕರಾಗಿ ವಿಜಯ್ ರೂಪಾನಿ, ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಇವತ್ತು 3ನೇ ಬಾರಿ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡ್ತಾರೆ. ಪ್ರಶಾಂತ್, ನೀವು ಹೇಳದ ಹಾಗೆ ಮದುವೆ ಹಾಲ್ ರೆಡಿ ಇತ್ತು, ಡೆಕೋರೇಷನ್ಸ್ ರೆಡಿ ಇದ್ದವು. ಯಾರು ಗಂಡು ಅನ್ನೋದೊಂದು ಫೈನಲ್ ಆಗಬೇಕಾಗಿತ್ತು, ಯಾರು ತಾಳಿ ಕಟ್ತಾರೆ ಅನ್ನೋದು. ಫೈನಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗ್ತಿದ್ದಾರೆ, 3ನೇ ಬಾರಿಗೆ ಸಿಎಂ ಆಗ್ತಿದ್ದಾರೆ. ಏಕನಾಥ್ ಶಿಂದೆ ಮತ್ತು ಪವಾರ್ ಡಿಸಿಎಂ ಆಗ್ತಿದ್ದಾರೆ. ಸೊ ಇದಂತೂ ಸ್ಮೂತ್ ಆಗಿರಲಿಲ್ಲ, ಬಟ್ ಅಂತ್ಯಕ್ಕೆ ಬಂದಿದೆ. ನೋಡಿ, 23ಕ್ಕೆ ಫಲಿತಾಂಶ ಬಂದ ನಂತರ ಇವತ್ತು 5ನೇ ತಾರೀಕು ಅಂದರೆ ನಿನ್ನೆ ಒಂದು ಸ್ಪಷ್ಟ ಚಿತ್ರಣ ಮಹಾರಾಷ್ಟ್ರದಲ್ಲಿ ಸರ್ಕಾರದ ಸ್ವರೂಪ ಹೇಗಿರುತ್ತೆ ಅಂತಕ್ಕಂಥದ್ದು ನಿನ್ನೆಯ ಸಭೆಗಳ ನಂತರ ಸ್ಪಷ್ಟವಾಗಿದೆ. ನಿರ್ಮಲಾ ಸೀತಾರಾಮನ್ ಮತ್ತು ವಿಜಯ್ ರೂಪಾನಿ ಮುಂಬೈಗೆ ಬಂದಿದ್ದರು. ಶಾಸಕಾಂಗ ಪಕ್ಷದ ಸಭೆ ನಡೀತು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸರ್ವಾನುಮತದಿಂದ ಒಂದೇ ಹೆಸರು ಬಂದಿದ್ದು. ದೇವೇಂದ್ರ ಫಡ್ನವೀಸ್ರ ಹೆಸರಿಗೆ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಗೊಂಡ ನಂತರ ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಕೂಡ ಅವ್ರ ಜೊತೆಗೆ ಹೋಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ದಾರೆ. ಆದರೆ ನಾನು ನಿನ್ನೆ ರಾತ್ರಿ ಕೆಲ ಏಕನಾಥ್ ಶಿಂದೆ ಬಣದ ಶಾಸಕರ ಬೈಟ್ಗಳನ್ನು ಮರಾಠಿ ಚಾನೆಲ್ನಲ್ಲಿ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಉಪಮುಖ್ಯಮಂತ್ರಿ ಆಗೋದು ಇನ್ನೂ ಫಿಕ್ಸ್ ಇಲ್ಲ, ಏಕನಾಥ್ ಶಿಂದೆ ಅವ್ರಿಗೆ ಮನಸ್ಸಿಲ್ಲ, ಸರ್ಕಾರದಿಂದ ಹೊರಗಿರ್ತಾರೆ, ಆ ರೀತಿ. ಅಂದರೆ ಇನ್ನೂ ಕೂಡ ಆ ಮರ್ಮರಿಂಗ್ ನಡೀತಾ ಇದೆ. ಅದರ ಅರ್ಥ ಖಾತೆ ಹಂಚಿಕೆ ಏನು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟಗೊಳ್ತಾ ಇಲ್ಲ. ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್ ಜೊತೆಗೂಡಿ ರಾಜ್ಯಪಾಲರ ಬಳಿಗೆ ಹೋದರೂ ಕೂಡ ನನಗನ್ಸುತ್ತೆ ಏಕನಾಥ್ ಶಿಂದೆ ಪ್ರಮಾಣ ವಚನ ಸ್ವೀಕರಿಸೋದು ಫಿಕ್ಸ್. ನನಗೇನು ಪ್ರಮಾಣ ವಚನ ಯಾಕಂದರೆ ಏಕನಾಥ್ ಶಿಂದೆಗೂ ಕೂಡ ಅವರ ಪಾರ್ಟಿಯನ್ನು ಉಳಿಸ್ಕೊಳ್ಬೇಕಾದ್ರೆ ಅವರು ರಾಜ್ಯದಲ್ಲೇ ಅಧಿಕಾರದಲ್ಲಿರಬೇಕು. ಯಾಕಂದರೆ ಅವರು ಒಂದು ಉದ್ಧವ್ ಠಾಕ್ರೆ ಅವರಿಂದ ಪಾರ್ಟಿಯನ್ನು ಒಡೆದು ತಂದು ಹೊಸ ಪಾರ್ಟಿ ಮಾಡಿ ಅದನ್ನು ಮತ್ತೆ ಮರಳಿ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೇ ಅಧಿಕಾರದಲ್ಲಿ ಇರಲಿಲ್ಲ ಅಂತಂದರೆ ಆ ಪಾರ್ಟಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ಯಾರನ್ನೋ ಉಪಮುಖ್ಯಮಂತ್ರಿ ಮಾಡಿದ್ರಂತೆ ಕೊಡ್ರಿ, ನೀವೇನು ಬಾಳ್ ಠಾಕ್ರೆ ಅಲ್ಲ. ಈಗ ಬಾಳ ಠಾಕ್ರೆಗೆ ಆ ಶಕ್ತಿ ಇತ್ತು, ಉದ್ಧವ್ ಠಾಕ್ರೆಗೂ ಆ ಶಕ್ತಿ ಇಲ್ಲ. ಬಾಳ ಠಾಕ್ರೆ ಛಗನ್ ಭುಜಬಲ್ ಓಡಿದ್ರು, ನಾರಾಯಣ್ ರಾಣೆ ಓಡಿದ್ರು, ರಾಜ್ ಠಾಕ್ರೆ ಓಡೋದ್ರು. ಆದರೆ ಬಾಳ ಠಾಕ್ರೆಗೆ ಒಂದು ಶಕ್ತಿ ಇತ್ತು. ಏಕನಾಥ್ ಶಿಂದೆ ಶಕ್ತಿ ಇರೋದೆಲ್ಲಿ? ಅಧಿಕಾರದಲ್ಲಿ. ಏಕನಾಥ್ ಶಿಂದೆ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮ ಬಾಳ ಠಾಕ್ರೆ ಇವೆಲ್ಲ ವ್ಯಕ್ತಿತ್ವಗಳು. ಆ ವ್ಯಕ್ತಿತ್ವದ ಕಾರಣದಿಂದ ಅವ್ರಿಗೊಂದು ನಾಯಕತ್ವ. ಬಾಳ ಠಾಕ್ರೆ ಯಾವತ್ತು ನಾನು ಅಧಿಕಾರದಲ್ಲಿರಬೇಕು ಅಂತೇನು ಆಸೆ ಪಟ್ಟವರಲ್ಲ. ಹಾಗಾಗಿ ಏಕನಾಥ್ ಶಿಂದೆಗೂ ಕೂಡ ಅಧಿಕಾರದಲ್ಲಿರ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ನನಗನ್ಸುತ್ತೆ ನೋಡಿ, ಸರ್ಕಾರ ರಚನೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಇವತ್ತು ಪ್ರಮಾಣ ವಚನದ ನಂತರ ಖಾತೆ ಹಂಚಿಕೆ ಆಗುತ್ತೆ, ಅವೆಲ್ಲವೂ ನಡೆಯುತ್ತೆ. ಆದರೆ ದಿನಂಪ್ರತಿ ಕಿರಿಕಿರಿಗಳು ಮಾತ್ರ ಈ ಸರ್ಕಾರದಲ್ಲಿ ಇರ್ತವೆ ಅಂತ ನನಗನ್ಸುತ್ತೆ. ಏಕನಾಥ್ ಶಿಂದೆ ಅವರ ಕಳೆದ 5-6 ದಿನಗಳ ಬಾಡಿ ಲ್ಯಾಂಗ್ವೇಜ್, ಅವರು ತೋರಿಸ್ತಾ ಇರತಕ್ಕಂಥ ತೇವರ್ ಅಂತಾರೆ ನೋಡಿ ಹಿಂದಿ, ಅವುಗಳನ್ನು ನೋಡಿದಾಗ ಆ ಮಟ್ಟದ ಕಿರಿಕಿರಿಗಳು ಮಹಾರಾಷ್ಟ್ರದಲ್ಲಿ ನಿಶ್ಚಿತವಾಗಿರ್ತವೆ. ಆದರೆ ಕಿರಿಕಿರಿ ಮಾಡಿಕೊಂಡ್ರು ಪ್ರಶಾಂತ್, ಏಕನಾಥ್ ಶಿಂದೆ ಹತ್ರ ಏನು ಆಪ್ಷನ್ಸ್ ಇದೆ ಮುಂದಿನ ದಿನಗಳಲ್ಲಿ? ಹೈಪೋಥೆಟಿಕಲಿ ಕೇಳ್ತಾ ಇದ್ದೀನಿ. ಕಿರಿಕಿರಿ ಮಾಡ್ತೀನಿ ನಾನು, ಪ್ರಾಬ್ಲಮ್ ಮಾಡ್ತೀನಿ, ವಾಟ್ ನೆಕ್ಸ್ಟ್? ಏಕನಾಥ್ ಶಿಂದೆ ಹೆಂಗೆ? ಕಿರಿಕಿರಿ ಹೊರಗಡೆ ಹೋಗೋ ಕಿರಿಕಿರಿ ಇರಲ್ಲ, ಅದು ಒಳಗಡೆನೇ ಕಿರಿಕಿರಿ. ಸರ್ಕಾರಕ್ಕೆ ದೇವೇಂದ್ರ ಫಡ್ನವೀಸ್ಗೆ ಸಣ್ಣ ಪುಟ್ಟ ಮುಜುಗರವನ್ನು ತರ್ತಕ್ಕಂಥ ಮಗ್ಗುಲಮುಳ್ಳು. ಹಾಂ, ಯಾಕಂದರೆ ಹೊರಗಡೆ ಹೋಗ್ತಕ್ಕಂಥ ಕಿರಿಕಿರಿ ವಿಲ್ ನಾಟ್ ಬಿ ಸೂಟೇಬಲ್ ಫಾರ್ ಏಕನಾಥ್ ಶಿಂದೆ. ಯಾರೋ ತಮಾಷೆ ಮಾಡ್ತಾಯಿದ್ರು, ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್, ತಮಾಷೆಗೆ ಹೇಳ್ತಿದ್ದೀನಿ, ದೇವೇಂದ್ರ ಫಡ್ನವೀಸ್ 3 ಜನ ಚರ್ಚೆಗೆ ಕುಳಿತಿದ್ರು. ದೇವೇಂದ್ರ ಫಡ್ನವೀಸ್ ಹೇಳಿದ್ರು, ಶಿಂದೆ ಸಾಹೇಬ್, ನಿಮಗೆ ಸರ್ಕಾರದಲ್ಲಿ ಭಾಗವಹಿಸುವ ಆಸಕ್ತಿ ಇರದಿದ್ದರೆ ನೀವೇ ಅಪೋಸಿಷನ್ ಲೀಡರ್ ಆಗಿಬಿಡಿ, ಆ ಮಹಾವಿಕಾಸ್ ಅಘಾಡಿನೂ ಆ ಕಡೆ ಹೋಗ್ಬಿಡುತ್ತೆ ಅಂತ. ಅಂದರೆ ಇವತ್ತು ಅಪೋಸಿಷನ್ ಲೀಡರ್ ಆಗಲಿಕ್ಕೂ ಸಂಖ್ಯೆಗಳಿರೋದು ಮಹಾಯುತಿ ಬಳಿನೇ, ಮಹಾವಿಕಾಸ್ ಅಘಾಡಿ ಬಳಿ ಇಲ್ಲ. ಹೀಗಾಗಿ ಏಕನಾಥ್ ಶಿಂದೆ ಆ ಸಣ್ಣ ಕಿರಿಕಿರಿಗಳನ್ನು ಮಾಡ್ತಾ ಇರ್ತಾರೆ. ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ನಡುವೆ ತಿಕ್ಕಾಟಗಳು
ಅವು ಯಾಕಂದರೆ ನಿನ್ನೆನೇ ಏಕನಾಥ್ ಶಿಂದೆ ಒಂದೇನೋ ಕಮೆಂಟನ್ನು ಅಜಿತ್ ದಾದಾ ಪವಾರ್ ಬಗ್ಗೆ ಮಾಡಿದರು. ಅವರು ಎದುರುಗಡೆನೇ ಮಾಡಿದರು. ಅವರು ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯೋ ಬಗ್ಗೆ ಒಂದು ಕಮೆಂಟನ್ನು ಏಕನಾಥ್ ಶಿಂದೆ ಮಾಡಿದರು. ಹೀಗಾಗಿ ಆ ಸಣ್ಣ ಪುಟ್ಟ ತಿಕ್ಕಾಟಗಳಿರ್ತವೆ. ಅದಕ್ಕಿಂತ ಲಾರ್ಜರ್ ಸವಾಲುಗಳು ಯಾವುವು ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರಕ್ಕೆ ಅಂತಂದರೆ, ಒಂದು, ನೀವು ಆರ್ಥಿಕವಾಗಿ ಇಷ್ಟು ಯೋಜನೆಗಳನ್ನು ಪ್ರಕಟಿಸಿಬಿಟ್ಟಿದ್ದೀರಿ, ಅವುಗಳಿಗೆ ಹಣ ಹೊಂದಿಸೋದು, ಬಜೆಟ್ರಿ ಅಲೋಕೇಶನ್ ಮಾಡೋದು, ಜೊತೆಗೆ ಸಿದ್ದರಾಮಯ್ಯನವ್ರಿಗೇನು ತೊಂದರೆ ಆಗ್ತಾಯಿದೆ, ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದು. ಯಾಕಂದರೆ ಮಹಾರಾಷ್ಟ್ರ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಏನಂತಾರೆ ಖರ್ಚು ಮಾಡ್ತಕ್ಕಂಥ ರಾಜ್ಯ ಇನ್ಫ್ರಾಸ್ಟ್ರಕ್ಚರ್ಗೆ, ಕೆಪ್ಯಾಕ್ಸ್ನಲ್ಲಿ. ನೀವು 94,000 ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗಳಿಗೆ ಕೊಡಬೇಕು. ಎರಡನೇದು, ಇಲ್ಲಿ ಗೆದ್ದು ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಏಕನಾಥ್ ಶಿಂದೆ ಜೊತೆಗಿರುವ ಅನಿವಾರ್ಯತೆ ಕೂಡ ಬಿ ಜೆ ಪಿಗಿದೆ. ಬಿ ಜೆ ಪಿ ಇಲ್ಲ, ನಾವು ಏಕನಾಥ್ ಶಿಂದೆ ಪಕ್ಕಕ್ಕಿಟ್ಟು ಮುಂಬೈ ಮಹಾನಗರ, ಯಾಕಂದರೆ ಅವರು ಉದ್ಧವ್ ಠಾಕ್ರೆಯನ್ನು ಸಂಪೂರ್ಣವಾಗಿ ರಾಜಕೀಯವಾಗಿ ಮೂಲೆಗುಂಪು ಮಾಡಬೇಕಾದ್ರೆ ಅಲ್ಲಿನ ಅಧಿಕಾರವನ್ನು ಕಿತ್ಕೊಳ್ಬೇಕಾದ್ರೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಗೆಲ್ಲಬೇಕು. ಅಲ್ಲಿ ಏಕನಾಥ್ ಶಿಂದೆ ಇರದೇ ಇದ್ದರೆ ಬಿ ಜೆ ಪಿಗೆ ಅಷ್ಟೊಂದು ಲಾಭ ಆಗಲ್ಲ. ರೈಟ್, ನೋಡೋಣ ಮುಂದಿನ ದಿನಗಳಲ್ಲಿ ಈ ಹಗ್ಗ ಜಗ್ಗಾಟ ಎಲ್ಲಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಆರಂಭಿಕ ಹಂತದಲ್ಲಿ ಶುರು ಆಗಿದೆ, ಮುಂದೇನಾಗುತ್ತೆ ನೋಡೋಣ. ಒಂದು ಚಿಕ್ಕ ಬ್ರೇಕ್ನ ನಂತರ ಯತ್ನಾಳ್ ಸಾಹೇಬ್ರು ಏನು ಹೇಳ್ತಿದ್ದಾರೆ ನೋಡೋಣ. ಹೈಕಮಾಂಡ್ನ ಭೇಟಿ ಆಗಿದ್ರು, ನೆನ್ನೆ ಉತ್ತರ ಕೊಟ್ಟಿದ್ರು, ಹೈಕಮಾಂಡ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಅದಾದಮೇಲೆ ಹೊರಗೆ ಬಂದು ಯತ್ನಾಳ್ ಏನು ಹೇಳಿದ್ರು, ವಾಟ್ ನೆಕ್ಸ್ಟ್ ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.